ದರ್ಶನ್ಗೆ ಶಾಕ್ ಕೊಟ್ಟ ದರ್ಶನ್ ಪರ ವಕೀಲರು. ಇವತ್ತು ಕೋರ್ಟ್ನಲ್ಲಿ ವಾದ ಮಂಡಿಸಲು ವಕೀಲರು ಹಿಂದೇಟು ಹಾಕಿದ್ದಾರೆ. ವಾದ ಮಂಡಿಸಲು ಸಮಯ ಕೇಳಿದ್ದಾರೆ ದರ್ಶನ್ ಪರ ವಕೀಲರು. ನ್ಯಾಯಾಧೀಶರ ಬಳಿ ಸಮಯವನ್ನ ಕೇಳಿದ್ದಾರೆ. ದರ್ಶನ್ ಪರ ವಕೀಲರ ಮನವಿ ಮೇರೆಗೆ ಮುಂದೂಡಲಾಗಿದೆ. ಸೆಪ್ಟೆಂಬರ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮುಂದಿನ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಮುಂದಿನ ವಿಚಾರಣೆವರೆಗೂ ನಟ ದರ್ಶನ್ಗೆ ಜೈಲೇ ಗತಿ. ಸೋಮವಾರ ವಾದ ಮಂಡನೆ ಆರಂಭಿಸಲಿದ್ದಾರೆ ವಕೀಲರು. ದರ್ಶನ್ಗೆ ಇವತ್ತು ಬೇಲ್ ಆಗುತ್ತೆ ಅನ್ನೋ ಬಹಳಷ್ಟು ನಿರೀಕ್ಷೆ ಇತ್ತು, ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ರು. ಆದ್ರೆ ಅವರ ಪರ ವಕೀಲರೇ ಕೈ ಕೊಟ್ಟಿದ್ದಾರೆ. ಇವತ್ತು ಕೋರ್ಟ್ ನಲ್ಲಿ ವಾದ ಮಂಡಿಸೋದಕ್ಕೆ ವಕೀಲರು ಹಿಂದೇಟು ಹಾಕಿದ್ದಾರೆ. ಗಮನಿಸ್ತಾ ಇದ್ದಂಗೆ ದರ್ಶನ್ ಫ್ಯಾನ್ಸ್ ಇವತ್ತು ನಮ್ಮ ಬಾಸ್ ಹೊರಗಡೆ ಬರ್ತಾರೆ, ಬೇಲ್ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ಖುಷಿ ಆಗಿದ್ರು. ಜೊತೆಗೆ ಅವರು ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ ಅಂತೆಲ್ಲ ಬಹಳಷ್ಟು ಸುದ್ದಿ ಸದ್ದು ಎಲ್ಲವೂ ಕೂಡ ಮಾಡಿತ್ತು ಆ ಒಂದು ವಿಚಾರ. ಅದಾದ ನಂತರ ಈಗ ಗೊತ್ತಾಗ್ತಾ ಇದೆ ದರ್ಶನ್ ಅವರಿಗೆ ಬೇಲ್ ಇನ್ನೂ ಸಿಗಬೇಕಾಗಿದೆ. ಇವತ್ತು ಕೋರ್ಟ್ ನಲ್ಲಿ ವಾದ ಮಂಡಿಸುವುದಕ್ಕೆ ವಕೀಲರು ಹಿಂದೇಟನ್ನ ಹಾಕಿದ್ದಾರೆ. ಇವತ್ತು ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು, ವಿಚಾರಣೆ ನಡಿಬೇಕಾಗಿತ್ತು. ಆದ್ರೆ ದರ್ಶನ್ ಪರ ವಕೀಲರು ಹಿಂದೇಟು ಹಾಕಿದ್ರಿಂದ ಇವತ್ತು ಸಾಧ್ಯ ಆಗಿಲ್ಲ. ವಾದ ಮಂಡಿಸುವುದಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾರೆ ದರ್ಶನ್ ಪರ ವಕೀಲರು. ನ್ಯಾಯಾಧೀಶರ ಬಳಿ ದರ್ಶನ್ ಪರ ವಕೀಲರ ಮನವಿ ಮೇರೆಗೆ ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಾಧೀಶರು. ಮುಂದಿನ ಸೋಮವಾರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಮುಂದಿನ ವಿಚಾರಣೆವರೆಗೂ ನಟ ದರ್ಶನ್ಗೆ ಜೈಲೇ ಗತಿ. ಮುಂದಿನ ವಿಚಾರಣೆ ನಡೆಯುವವರೆಗೂ ಕೂಡ ದರ್ಶನ್ ಮತ್ತೆ ಜೈಲಿನಲ್ಲೇ ಇರಬೇಕಾಗುತ್ತೆ. ಸೋಮವಾರ ವಾದ ಮಂಡನೆ ಮಾಡಲಿದ್ದಾರೆ ಅವರ ವಕೀಲರು.